ರಾಯಬಾಗ್ದಲ್ಲಿ ಗಾಂಜಾ ಜಾಲಕ್ಕೆ ಪೊಲೀಸರ ಶಾಕ್. 266 ಗ್ರಾಂ ಗಾಂಜಾ ಜಪ್ತಿ, ರಿಯಲ್ ಎಸ್ಟೇಟ್ ಉದ್ಯಮಿ ಬಂಧನ. ರಾಯಬಾಗ್ ಅಕ್ರಮ ಗಾಂಜಾ ಸಾಗಾಟದ ವಿರುದ್ಧ ರಾಯಬಾಗ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು 266 ಗ್ರಾಂ ಒಣ ಗಾಂಜಾ, ರಾಯಲ್ ಎನ್ಫೀಲ್ಡ್ ಬೈಕ್ ಸೇರಿದಂತೆ ಗಾಂಜಾ ಸೇವನೆಗೆ ಬಳಸುವ ಸಾಮಗ್ರಿಗಳನ್ನ ಜಪ್ತಿ ಮಾಡಿ ಓರ್ವ ಆರೋಪಿಯನ್ನ ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆಗಸ್ಟ್ 19ರಂದು ರಾತ್ರಿ ನಾಗರಾಳ ಗ್ರಾಮದ ರಾಣಿ ಚೆನ್ನಮ್ಮ ಶಾಲೆ ಹಾಗೂ ರೈಲ್ವೆ ಅಂಡರ್ ಬ್ರಿಡ್ಜ್ ಸಮೀಪದ ರಾಯಬಾಗ್ ಕಂಕನವಾಡಿ ರಸ್ತೆಯಲ್ಲಿ ನಿಗಾ ವಹಿಸಿದ್ರು. ಸಂಜೆ 7:10ರ ಸುಮಾರಿಗೆ ಮಾಹಿತಿ ಪಡೆದ ಇನ್ಸ್ಪೆಕ್ಟರ್ ಎಂಎಂ ಡಫಿನ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಕಾರ್ಯಾಚರಣೆಗೆ ಇಳಿದಿತ್ತು. ರಾತ್ರಿ ಸುಮಾರು 8:30ಕ್ಕೆ KA 23 EX 6020 ಈ ನೋಂದಣಿಯ ಸಂಖ್ಯೆಯ ರಾಯಲ್ ಎನ್ಫೀಲ್ಡ್ ಬೈಕ್ ಅನುಮಾನಾಸ್ಪದವಾಗಿ ಬರುತ್ತಿದ್ದುದನ್ನು ಗಮನಿಸಿದ ಪೊಲೀಸರು ಬೈಕ್ ಪಡೆದು ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ 266 ಗ್ರಾಂ ಒಣ ಗಾಂಜಾ ಪತ್ತೆಯಾಗಿದ್ದು, ಇದರ ಅಂದಾಜು ಮೌಲ್ಯ 26,600 ಅಂತ ಪೊಲೀಸರು ತಿಳಿಸಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿ ಬಂಧನ. ಈ ಬಂಧಿತ ಆರೋಪಿಯನ್ನು ಸಲ್ಮಾನ್ ಅಬ್ದುಲ್ ರಫೀಕ್ ಮುಲ್ಲಾ, ವಯಸ್ಸು 31 ಅಂತ ಗುರುತಿಸಲಾಗಿದೆ. ರಾಯಭಾಗದ ದರ್ಗಾ ಗಲ್ಲಿಯ ನಿವಾಸಿಯಾಗಿರುವ ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಅಂತ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದಲ್ಲಿ ನಿಂಗಪ್ಪ ಆಲಗುಂಡಿ, ಕಟಕಬಾವಿ ನಿವಾಸಿ ಮತ್ತೋರ್ವ ಆರೋಪಿಯಾಗಿದ್ದಾನೆ. ಕಾರ್ಯಾಚರಣೆಯಲ್ಲಿ 266 ಗ್ರಾಂ ಒಣ ಗಾಂಜಾ, ರಾಯಲ್ ಎನ್ಫೀಲ್ಡ್ ಬೈಕ್, ಗಾಂಜಾ ಸೇದುವ ಚಿಲುಮೆ ಹಾಗೂ ಪ್ಲಾಸ್ಟಿಕ್ ಚೀಲವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪಂಚರ ಸಮ್ಮುಖದಲ್ಲಿ ಜಪ್ತಿ. BNSS ಕಲಂ 105ರ ಅನ್ವಯ ಪಂಚರ ಸಮ್ಮುಖದಲ್ಲಿ ಹಾಗೂ ವಿಡಿಯೋಗ್ರಫಿ ಮೂಲಕ ಜಪ್ತಿ ಪ್ರಕ್ರಿಯೆ ನಡೆಸಲಾಗಿದೆ. ಬಳಿಕ ಬಂಧಿತ ಆರೋಪಿಯನ್ನು ಠಾಣೆಗೆ ಕರೆತಂದು NDPS ಕಾಯ್ದೆ 1985ರ ಅಡಿಯಲ್ಲೇ ಅಪರಾಧ ಸಂಖ್ಯೆ 315/2026 ದಾಖಲಿಸಲಾಗಿದೆ. ಗಾಂಜಾ ಜಾಲದ ಹಿಂದೆ ಯಾರಿದ್ದಾರೆ? ಈ ಗಾಂಜಾ ಎಲ್ಲಿಂದ ತರಲಾಗಿತ್ತು? ಎಲ್ಲಿಗೆ ಸಾಗಿಸಲಾಗುತ್ತಿತ್ತು? ಪ್ರಕರಣದಲ್ಲಿ ಹೆಸರಾಗಿರುವ ಮತ್ತೋರ್ವ ಆರೋಪಿ ಯಾರು? ಇದರ ಹಿಂದೆ ಇನ್ನಷ್ಟು ಜನ ಇದ್ದಾರೆಯೇ ಎಂಬ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಅಕ್ರಮ ಮಾದಕ ವಸ್ತುಗಳ ಸಾಗಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಯಬಾಗ್ ಪೊಲೀಸರು ನಡೆಸಿದ ಈ ಕಾರ್ಯಾಚರಣೆ ಇದೀಗ ಕುತೂಹಲಕ್ಕೆ ಕಾರಣವಾಗಿದ್ದು, ತನಿಖೆ ಮುಂದುವರೆದಂತೆ ಗಾಂಜಾ ಜಾಲದ ಮತ್ತಷ್ಟು ಮಾಹಿತಿಗಳು ಹೊರಬರುವ ಸಾಧ್ಯತೆ ಇದೆ. ವರದಿ ಆಸ್ಮಾ ಕಮಲಾನವ.